ಹಲೋ ಹಾಯ್ ಫ್ರೆಂಡ್ಸ್, ನಾ ಇವತ್ತು ನಿಮಗೆ ಮನೆಯಲ್ಲೇ ಟ್ಯಾನ್ ರಿಮೂವ್ ಹೇಗೆ ಮಾಡೋದು ಅಂತ ಹೇಳ್ತೇನೆ ನೋಡಿರಿ. ಕೈ ಕಾಲುಗಳು ಟ್ಯಾನ್ ಆಗಿದ್ದನ್ನು ರಿಮೂವ್ ಮಾಡೋದಕ್ಕೆ ಹಾಲು ಬೇಕಿದ್ದಕ್ಕೆ ಗ್ಲಿಸರಿನು, ಆಮೇಲೆ ಕೊಬ್ಬರಿ ಎಣ್ಣೆ ತೊಗೊಳ್ರಿ. ಆಮೇಲೆ ಇದನ್ನ ಜೋಳದ ಹಿಟ್ಟು ತೊಗೊಂಡಿದ್ದೀನಿ. ಇದನ್ನು ಹೇಗೆ ಮಾಡೋದು ಅಂತ ಹೇಳ್ತೇನೆ ನೋಡಿರಿ. ಈಗ ಇದಕ್ಕೆ 2ರಿಂದ 2 ಸ್ಪೂನು ಜೋಳದ ಹಿಟ್ಟು ತೊಗೊಳ್ರಿ. ಇದಕ್ಕೆ 1-2 ಸ್ಪೂನಷ್ಟು 2ರಿಂದ 3 ಸ್ಪೂನ್ ಬೇಕಾಗ್ತೈತೆ ನೋಡಿರಿ ಹಾಲು. ಇದಕ್ಕೆ 2 ಸ್ಪೂನ್ ಹಾಲು ತೊಗೊಳ್ರಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿರಿ. ಇದನ್ನು ಡೈಲಿ ಹಚ್ಚಿರಿ ಫ್ರೆಂಡ್ಸ್. ಇದನ್ನ ತುಂಬ ಚೆನ್ನಾಗಿ ರಿಸಲ್ಟ್ ಬರ್ತೈತಿ. ಇದಕ್ಕೆ ಟ್ಯಾನ್ ರಿಮೂವ್ ಆಗ್ತೈತಿ, ಸ್ಕಿನ್ ಗ್ಲೋ ಆಗ್ತೈತಿ, ಆಮೇಲೆ ಸಾಫ್ಟು ಆಗ್ತೈತಿ ಸ್ಕಿನ್ ಭಾಳ ನೋಡಿರಿ. ಮತ್ತೊಂದು ಸ್ವಲ್ಪ ಹಾಲು ಸೇರಿಸ್ತೇನೆ ನಾನು. ಇದನ್ನು ಪೇಸ್ಟ್ ಆಗ್ತೈತಲ್ಲ, ಈ ಸೇಮ್ ಕ್ರೀಮ್ ಹಾಕಲ್ಲ ಆ ಟೈಪ್ ಇದನ್ನ ನೀವು ಮಾಡ್ಕೋಬೇಕಾಗ್ತೈತಿ. ಇದಕ್ಕೆ ಈ ಥರ ನೋಡಿರಿ. ಇದಕ್ಕೆ ನಾನು ಈಗ ಗ್ಲಿಸರಿನ್ ಹಾಕ್ತೇನೆ ನೋಡಿರಿ. ಒಂದು ಅರ್ಧ ಚಮಚದಷ್ಟು ಗ್ಲಿಸರಿನ್ ಹಾಕಬೇಕಾಗ್ತೈತಿ. ಗ್ಲಿಸರಿನು ಸ್ಕಿನ್ ಸಾಫ್ಟ್ ಮಾಡ್ತೈತಿ ನೋಡಿರಿ. ಟ್ಯಾನು ರಿಮೂವ್ ಮಾಡ್ತೈತಿ, ಸಾಫ್ಟ್ ಮಾಡ್ತೈತಿ. ಒಂದು ಅರ್ಧ ಸ್ಪೂನ್ ಹಾಕಿದ್ದೇನೆ ನೋಡಿರಿ ನಾನು. ಇದಕ್ಕೆ ಒಂದು ಅರ್ಧ ಸ್ಪೂನು ಕೊಬ್ಬರಿ ಎಣ್ಣೆ ಹಾಕಿರಿ. ಕೊಬ್ಬರಿ ಎಣ್ಣೆನೂ ಸ್ಕಿನ್ನ ಗ್ಲೋ ಮಾಡ್ತೈತಿ, ನಿಮ್ದು ಸ್ಕಿನ್ನಲ್ಲಿದ್ದು ಡ್ರೈನೆಸ್ ಕಮ್ಮಿ ಮಾಡ್ತೈತಿ. ಈ ಥರ ಚೆನ್ನಾಗಿ ಪೇಸ್ಟ್ ಮಾಡಿರಿ. ಇದನ್ನು ನೀವು ಡೈಲಿನ ಹಚ್ಕೋತ ಬಂದ್ರೆ ಏನು ಒಂದು 10 ನಿಮಿಷದ ಕೆಲಸ ಫ್ರೆಂಡ್ಸ್. ಇದು ಡೈಲಿ ಈ ಥರ ಮಿಕ್ಸ್ ಮಾಡಿ ನೀವು ಹಚ್ಬೇಕು ನೋಡಿರಿ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ನೋಡಿರಿ ಫ್ರೆಂಡ್ಸ್. ಇದನ್ನ ಮಿಕ್ಸ್ ಮಾಡಿ ಈ ಥರ ತಿಕ್ಕಾಗಿ ಪ್ಯಾಕ್ ಹಚ್ಕೋಬೇಕು. ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಾಗ ಪಪಾಯ ಗ್ಲೋಯಿಂಗ್ ಪ್ಯಾಕ್ ಹೇಗೆ ಮಾಡ್ಬೇಕಂತ ಹೇಳ್ತೇನೆ. ಎಲ್ಲಾದರೂ ಫಂಕ್ಷನ್ಗೆ ಹೋಗ್ತಿರ್ತೀರಲ್ಲ, ಇನ್ಸ್ಟಂಟ್ ನಿಮ್ಗೆ ರಿಸಲ್ಟ್ ಬೇಕಂದ್ರೆ ಅದು ಪ್ಯಾಕ್ ನೀವು ಮಾಡ್ಕೋಬೋದು. ಈ ರೀತಿ ತಿಕ್ಕಾಗಿ ಪ್ಯಾಕ್ ಹಚ್ಕೊಳ್ರಿ ಇದನ್ನ. ಇದಕ್ಕೆ ನೀವು ಸೋಪ್ ಹಚ್ಚಬಾರ್ದು, ಆಮೇಲೆ ಬಿಸಿನೀರ್ಲೇನೂ ತೊಳಿಬಾರ್ದು. ಇದನ್ನ ತಣ್ಣೀರ್ಲೇನೂ ವಾಶ್ ಮಾಡಬೇಕು. ಯಾವುದೇ ರೀತಿ ಸೋಪ್ ಆಗಲಿ ಬಿಸಿನೀರಾಗಲಿ ಹಾಕಬಾರ್ದು ನೋಡಿರಿ. ಇದಕ್ಕೆ ಈ ರೀತಿ ಚೆನ್ನಾಗಿ ಪ್ರೆಷರ್ ಹಾಕಿ ಹಿಂಗೆ ಉಜ್ಜಿನ ತೆಗಿಬೇಕ್ರಿ ಫ್ರೆಂಡ್ಸ್. ಇದನ್ನ ನೋಡಿರಿ, ಈ ಥರ ಎಲ್ಲ ಹೊಲಸೆಲ್ಲ ಬಿಟ್ಟು ಹೋಗ್ತೈತಿ ನೋಡಿರಿ ಫ್ರೆಂಡ್ಸ್. ಡಿಫ್ರೆನ್ಸ್ ಎಷ್ಟು ಬರ್ತದೆ ಅಂತ ನಮ್ಮ ಚಾನಲ್ಗೆ ನೀವು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹರ್ಬಲ್ ಬ್ಯೂಟಿ ಝೋನ್ ಕನ್ನಡ. ಥ್ಯಾಂಕ್ ಯು ಫ್ರೆಂಡ್ಸ್.